ಏನೆಲ್ಲ ಬೆಳವಣಿಗೆಗಳಾಗುತ್ತೆ? ಸರ್ಕಾರ ರಚನೆಗೆ ಇವತ್ತೇ ಹಕ್ಕು ಮಂಡನೆಯಾಗುತ್ತಾ? ಲೋಕಭವನಕ್ಕೆ ತೆರಳಿ ಡಿಕೆ ಶಿವಕುಮಾರ್ ಅವರು ಹಕ್ಕು ಮಂಡನೆ ಮಾಡ್ತಾರ? ಸಿದ್ದರಾಮಯ್ಯ ಜೊತೆಯೇ ತೆರಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸರ್ಕಾರ ರಚನೆಗೆ ಇವತ್ತೇ ಹಕ್ಕು ಮಂಡನೆ ಮಾಡಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಪದಗ್ರಹಣ ಮಾಡಬಹುದು, ಪ್ರಮಾಣ ವಚನವನ್ನ ಸ್ವೀಕರಿಸಬಹುದು. ಅಂದ್ರೆ ಇಲ್ಲಿ ನಾವು ಗಮನಿಸಿದಾಗೆ ಯಾವತ್ತೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಾಗ್ಲಿ ಡಿಕೆ ಶಿವಕುಮಾರ್ ಆಗ್ಲಿ ಒಬ್ಬರನ್ನ ಒಬ್ರು ಬಿಟ್ಕೊಟ್ಟಿದ್ದೇ ಗಿಲ್ಲ. ಯಾವತ್ತೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ರು, ಪ್ರತಿಯೊಂದು ಸಮಾರಂಭ ಆಗಿರ್ಲಿ, ಕಾರ್ಯಕ್ರಮ ಆಗಿರ್ಲಿ. ಸೊ ಎಸ್ ಬಸವರಾಜ್, ನೀವು ಮಾತನಾಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ದೀಪ, ಇವತ್ತಿನ ಒಂದು ಸಿಎಲ್ಪಿ ಸಭೆಯಲ್ಲಿ ಸಿಎಲ್ಪಿ ನಾಯಕನನ್ನ ಆಯ್ಕೆಯನ್ನು ಕೂಡ ಮಾಡುವಂತ ಪ್ರಕ್ರಿಯೆ ಇದೆ. ಅದಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಕೂಡ ಹೊಣೆಗಾರಿಕೆಯನ್ನ ಹೈಕಮಾಂಡ್ ನಾಯಕರು ಕೂಡ ನೀಡಿರ್ತಕ್ಕಂಥದ್ದು. ಅದರಂತೆ ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಅವ್ರನ್ನ ಆಯ್ಕೆ ಮಾಡುವಂತದ್ದು. ಆಯ್ಕೆ ಮಾಡಿದ ಬಳಿಕ ಅವರು ಸಿದ್ದರಾಮಯ್ಯ ತಮ್ಮ ಸಿಎಲ್ಪಿ ನಾಯಕನ ಅಧಿಕಾರವನ್ನ ಬಿಟ್ಕೊಡ್ತಾರೆ. ಅದನ್ನ ಡಿಕೆ ಶಿವಕುಮಾರ್ ಅವರು ಕೂಡ ತೆಗೆದುಕೊಂಡು ಅವರು ಕೂಡ ಸಿಎಲ್ಪಿ ನಾಯಕನ ಅನ್ನುವಂತ ಹಕ್ಕನ್ನು ಕೂಡ ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಅದಾದ ಬಳಿಕ ಕೂಡ ಸರ್ಕಾರ ರಚನೆಗೂ ಕೂಡ ಅಲ್ಲಿ ತೀರ್ಮಾನಿಸಿ ರಾಜ್ಯಪಾಲರಿಗೂ ಕೂಡ ಒಂದು ಏನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನ್ ತೀರ್ಮಾನ ಮಾಡಿರ್ತಕ್ಕಂತ ಹಕ್ಕು ಮಂಡನೆ ಏನಿದೆ ಆ ಒಂದು ಪತ್ರವನ್ನು ತೆಗೆದುಕೊಂಡು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಅಲ್ಲಿ ಸರ್ಕಾರ ರಚನೆಗೆ ಕೂಡ ಅನುಮತಿ ಪಡೆದುಕೊಂಡು ಮುಂದಿನ ಪ್ರಕ್ರಿಯೆ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತದಕ್ಕೂ ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳಿಕ್ಕೆ ಮತ್ತೆ ಅದನ್ನ ದಿನಾಂಕವನ್ನು ಕೂಡ ಪ್ರಕಟಿಸುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಇವತ್ತು ಒಂದಿಷ್ಟು ಅಂತಿಮವಾಗಿರ್ತಕ್ಕಂತಹ ಎಲ್ಲ ಸ್ಪಷ್ಟನೆ ಕೂಡ ಯಾವಾಗ ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ, ಏನೆಲ್ಲ ಕಾರ್ಯಕ್ರಮ ಆಗುತ್ತೆ, ಮುಂದೆ ಯಾವ ರೀತಿಯಾಗಿ ಯಾವೆಲ್ಲ ಒಂದು ಸಚಿವರು ಡಿಕೆ ಶಿವಕುಮಾರ್ ಅವ್ರ ಜೊತೆ ಪ್ರಮಾಣ ವಚನ ಅವರು ಕೂಡ ತೆಗೆದುಕೊಳ್ತಾರೆ, ಇವೆಲ್ಲದಕ್ಕೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನ ಅಧಿಕೃತವಾಗಿರ್ತಕ್ಕಂಥದ್ದನ್ನು ಕೂಡ ಇವತ್ತು ಸ್ಪಷ್ಟನೆ ನೀಡುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇತ್ತು. ಯಾರು ನೂತನ ಸಿಎಂ, ಸಿಎಲ್ಪಿ ಸಭೆಯಲ್ಲಿ ಏನೆಲ್ಲ ಆಗುತ್ತೆ, ಇವೆಲ್ಲ ಚರ್ಚೆಗಳು ಕೂಡ ಇದಾವೆ. ಅದೆಲ್ಲದಕ್ಕೂ ಕೂಡ ಇವತ್ತು ಸಂಜೆ 4 ಗಂಟೆಗೆ ಆರಂಭವಾಗುವಂತಹ ಸಿಎಲ್ಪಿ ಸಭೆ ತದನಂತರದಲ್ಲಿ ಎಲ್ಲವೂ ಕೂಡ ಸ್ಪಷ್ಟತೆ ಸಿಗಲಿದೆ. ಎಸ್ ಬಸವರಾಜ್ ಹುಗಾರ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಇವತ್ತು ಸರ್ಕಾರ ರಚನೆಗೆ ಇವತ್ತೇನಾದ್ರೂ ಹಕ್ಕು ಮಂಡನೆ ಮಾಡ್ತಾರಾ ಅಥವಾ ನಾಳೆ ಆದ್ರೂ ಮಾಡ್ಬೋದು, ನಾಡಿದಾದ್ರೂ ಮಾಡ್ಬೋದು, ಅವರು ಇಷ್ಟ ಅದು. ಸೊ ಇವತ್ತೇನಾದ್ರೂ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇಲ್ಲೂ ಕೂಡ ನಾವು ಗಮನಿಸಿದಾಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದಾರೆ. ಅಂತಂದ್ರೆ ಇವತ್ತು ಒಟ್ಟಿಗೆ ಹೋಗಿ ಹಕ್ಕು ಮಂಡನೆ ಮಾಡಿದ್ರು ಮಾಡಬಹುದು.